ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಬೆಳಗಾವಿ ಪ್ರಕೃತಿ ವಿಕೋಪ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ನೀಡಿದರು. ಶನಿವಾರ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜರುಗಿದ ಪ್ರಕೃತಿ ವಿಕೋಪ ಸಭೆಯ ಅಧ್ಯಕ್ಷತೆಯಲ್ಲಿ ಮಾತನಾಡಿದರು. ಮಳೆಗಾಲ ಆರಂಭವಾಗಿದ್ದು ಸದ್ಯ ಯಾವುದೇ ನೀರಿನ ಸಮಸ್ಯೆ ಎದುರಾಗದು. ಕೆಲ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಎದುರಾದರೆ ಅದನ್ನು ಅಧಿಕಾರಿಗಳು ನಿರ್ವಹಿಸಬೇಕು ಎಂದರು. ನಮ್ಮ ಸಮಾಜದಲ್ಲಿ ಬಹಳಷ್ಟು ಚರ್ಚೆ ಮಾಡಿದ್ದೀವಿ ಅಂತ ಆತಂಕ ಪಡುವಂಥ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ. ಈಗ ನಮ್ಮ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆ ನಾವು ಡ್ಯಾಮ್ನಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದೆವು. ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆಗೆ ಹೆಚ್ಚಾಗೋದು, ನಾಳೆಗೆ ಹೆಚ್ಚಾಗೋದು. ಬಹುಶಃ ನಮ್ಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರೆ ಡ್ಯಾಮ್ಗೆ ಅಂತ. ಅದು ಇವತ್ತಿಂದ ನಮ್ಮೆಲ್ಲ ಆ ಬ್ಯಾಡಿನ ಮುಕ್ತಿ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ 4-5 ದಿನ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ. 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ, ಮಳೆ ಆಗಲಿಲ್ಲ ಹೆಂಗೆ ಅಂತ. ನಮ್ಗೆ ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಾಗ್ತದೆ. ಇನ್ನೂ 3-4 ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆಯಿಂದ ನಾವು ಪಾರಾಗ್ತೇವೆ. ಮತ್ತು ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಭಾಳ ಗ್ರಾಮ ಪಂಚಾಯತಿಗಳಲ್ಲಿ ಒಂದು 10 ಕಡೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ರಾಕಸ್ಕಪ್ ಕೂಡ ನೀರು ಬರ್ಲಿಕ್ಕೆ ಶುರು ಆಗಿದೆ. ಒಂದು ವಾರದಲ್ಲಿ ಕೂಡ ಅದು ಫುಲ್ ಆದರೆ ಏನು ಶಾರ್ಟೇಜ್ ಇತ್ತು ಬೆಳಗಾವಿ ಸಿಟಿಗೆ, ಅದು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಚಿಂತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತನೆ ಆಗಿದೆ. ಸೊ ಮಳೆಯಿಂದ ವರ್ಷ ಎಲ್ಲಕ್ಕೂ ಅನುಕೂಲ ಆಗ್ತದೆ. ಸೊ ಒಟ್ಟಾರೆ ಅಂಥದ್ದು ಏನು ಆತಂಕ ಪಡುವಂಥ ಜನರು, ರೈತರು ಅವಶ್ಯಕತೆ ಇಲ್ಲ. ಮಳೆ ಆಗ್ತದೆ. ಇನ್ನು ಮುಂದೆ ಕೂಡ ಬರ್ತದೆ. ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪೂರ್ಣ, ಘಟಪೂರ್ಣ, ಮಾರ್ಕಂಡೆ 5 ನದಿಗೆ ನಾವು ಏನು ನಿರೀಕ್ಷೆ ಮಾಡಿದ ನೀರಿಗೆ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆಯಲ್ಲಿದ್ದವು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ 0.04 ಟಿಎಂಸಿ ರಕ್ಕಸ್ಕೋಪ್ ಜಲಾಶಯದಲ್ಲಿ ಕುಡಿಯುವ ನೀರಿಗೆ ಆಗುತ್ತಿದೆ. ಕಳೆದ 3 ದಿನಗಳಿಂದ ಮಳೆಯಾಗುತ್ತಿರುವುದರಿಂದ ನೀರಿನ ಮಟ್ಟ ಏರಿಕೆಯಾಗಲಿದೆ ಎಂದರು. 1-1.5 ಫೀಟ್ ಇನ್ಕ್ರೀಸ್ ಆಗಿದೆ ಅಂದರೆ ಇನ್ನೊಂದು 10 ದಿವಸ 15 ದಿವಸ ನಮಗೆ ನೀರು ಕುಡಿಯಲಿಕ್ಕೆ ಸಿಟಿನಲ್ಲಿ ಅರ್ಧ ಭಾಗಕ್ಕೆ ನಮಗೆ ಸಿಗುತ್ತೆ. ಸದ್ಯಕ್ಕೆ ರಾಕಸ್ಕೋಪದಲ್ಲಿರುವಂಥ 5 TMC 0.5 TMC ಏನು ಕೆಪಾಸಿಟಿ ಇದೆ, ಅದರ ಪೈಕಿ 0.04 TMC ನಮ್ಮ ಕಡೆ ಈಗ ನೀರಿದೆ. ನಾವು ಪ್ರತಿ 3 ದಿವಸದಲ್ಲಿ ನಾವು ಆವರೇಜ್ ಒಂದು 2 ತಾಸು ನೀರು ಸದ್ಯಕ್ಕೆ ರೇಷನ್ ಮಾಡಿಕೊಂಡು ಎಲ್ಲ ವಾರ್ಡ್ಸ್ನು ನಾವು ಡಿವೈಡ್ ಮಾಡಿ ಅಷ್ಟು ಸರಬರಾಜು ಮಾಡ್ತೀವಿ. ಸಿಟಿನಲ್ಲಿ ಟೋಟಲ್ 33 ಝೋನ್ಸ್ ಇದಾವೆ ಸರ್. ಎಲ್.ಎನ್.ಟಿ ನಮ್ಮ ಇದ್ದಾರಲ್ಲ ಇಂಜಿನಿಯರ್ಸ್. ಸೊ 33 ಝೋನ್ಸ್ ಅಲ್ಲಿ ಅವರು ಡಿವೈಡ್ ಮಾಡ್ಕೊಳ್ತಾರೆ ಸಿಟಿ. ಅದರಲ್ಲಿ 6 ಝೋನ್ಸ್ ಕಂಪ್ಲೀಟ್ಲಿ ಆಕ್ಟಿವೇಟೆಡ್ ಝೋನ್ಸ್, ಅಂದ್ರೆ ಅಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ ವರ್ಕ್ ಎಲ್ಲ ಮುಗಿದಿದೆ. ರಿಮೈನಿಂಗ್ 27 ಝೋನ್ಸ್ ಏನಿದೆ ಅದು ಪಾರ್ಷಿಯಲಿ ಆಕ್ಟಿವೇಟೆಡ್ ಝೋನ್ಸ್ ಇದಾವೆ. ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಮಾತನಾಡಿ, ಮಾರ್ಕಂಡೇಯ ನದಿ ನೀರಿನ ಸರಬರಾಜು ಇದೆ. ನಗರದಲ್ಲಿ ಯಾವುದೇ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ರಕ್ಕಸ್ಕೊಪ್ಪ ಜಲಾಶಯದಲ್ಲಿ ಇನ್ನೂ 18 ದಿನಗಳವರೆಗೆ ನೀರಿನ ಕೊರತೆ ಇಲ್ಲ. ಕಳೆದ 3 ದಿನಗಳಿಂದ ಮಳೆ ಬರುತ್ತಿರುವುದರಿಂದ ಸಮಸ್ಯೆ ಬಗೆಹರಿಯುವ ಲಕ್ಷಣವಿದೆ ಎಂದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ, ಜೂನ್ 20ರಿಂದ 29ರವರೆಗೆ SIR ಮಾಡುವ ಬಗ್ಗೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜುಲೈ 25ರವರೆಗೆ BLOಗಳು ಮನೆ ಮನೆಗೆ ತೆರಳಿ SIR ಪೂರ್ಣ ಮಾಡಬೇಕು ಎಂದರು. ಶಾಸಕ ಆಸಿಫ್ ಶೇಟ್, ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ, ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಾಳೆ, ಕಾಡಾ ಅಧ್ಯಕ್ಷ ಯುವರಾಜ್ ಕದಂ, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಿಂಧೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास।
समर कॉर्न कलेक्शन, खड़े बाजार, बेलगाम।